ಹ್ಯಾವ್ ಎ ಗ್ರೇಟ್ ಎವ್ರಿವನ್. ಇವತ್ತು ನಾವು ಒಂದು ಹಲಸಿನ ಹಣ್ಣಿನ ಗಟ್ಟಿ ಅಜ್ಜಿ ಕಾಲದಲ್ಲಿ ಮಾಡೋದು ನಮ್ಮ ಅಮ್ಮ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ಅದನ್ನು ಈಗ ಹೇಗೆ ಮಾಡೋದು, ಇವಾಗ ನಾವು ಅದನ್ನು ಹೇಗೆ ಮಾಡಿ ತಿನ್ನೋದು ಅನ್ನೋದನ್ನು ನೋಡೋಣ ಬನ್ನಿ. ಇದು ಸ್ವಲ್ಪ ನಿಮಗೆ ಕ್ಲಿಷ್ಟ ಆಗ್ಬೋದು, ಯಾಕಂದರೆ ಈ ಥರ ಇವಾಗ ಯಾರು ಕೂಡ ಮಾಡಿ ತಿನ್ನೋದಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಊರಲ್ಲಿ ಮಾತ್ರ ಇದನ್ನೆಲ್ಲ ಮಾಡ್ತಾಯಿದ್ದಾರೆ, ಮೊದಲೇ ಹಳ್ಳಿಯಲ್ಲಿ ಮಾತ್ರ ಮಾಡ್ತಾ ಇರ್ತಾರೆ. ಪೇಟೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಮಾಡೋದು, ಆದರೆ ಮಾಡೋದು ಮಾತ್ರ ಸುಲಭ ಇದೆ. ಆ ಥರ ಏನು ಕಷ್ಟ ಏನಿಲ್ಲ. ಹಲಸಿನ ಹಣ್ಣಿಂದು ಗಟ್ಟಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ಹಲಸಿನ ಹಣ್ಣಿನ ಕಡುಬು ಅಂತ ಕೂಡ ಹೇಳ್ತೇವೆ. ಹಲಸಿನ ಹಣ್ಣಿನ ಇದು ನಮ್ಮ ಕಡೆ ಎಲ್ಲ ಇದಕ್ಕೆ ಹಲಸಿನ ಹಣ್ಣಿನ ಕಡುಬು ಅಂತ ಕೂಡ ಹೇಳ್ತೇವೆ. ಈ ಥರ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ತೆಂಗಿನಕಾಯನ್ನು ತುರಿದು ತಗೊಂಡಿದ್ದೇನೆ ಫುಲ್ಲು. ಸುಮಾರಾಗುವಷ್ಟು ಹಲಸಿನ ಹಣ್ಣಿನ ಇದು ಎಸಳಿದೆಯಲ್ಲ, ಸೊಳೆ ಇದೆಯಲ್ಲ, ಅದನ್ನು ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. 3 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ. ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಬಾಳೆ ಎಲೆ ಇದೆಯಲ್ವ, ಊಟದ ಎಲೆ ಇದೆಯಲ್ವ, ಅದನ್ನು ತೆಗೆದುಕೊಂಡು ಬಂದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಗ್ಯಾಸಲ್ಲಿ ಬಾಡಿಸಿ ಇಟ್ಕೊಂಡಿದ್ದೇವೆ. ಗ್ಯಾಸಲ್ಲಿ ಸ್ವಲ್ಪ ಹಿಡಿಬೇಕು, ಅದು ಚೆನ್ನಾಗಾಗುತ್ತೆ. ಈಗ ಇದನ್ನು ಹೇಗೆ ನಾವು ರೆಡಿ ಮಾಡ್ಕೊಳ್ಳೋದು ನೋಡೋಣ. ಒಂದು ಮಿಕ್ಸಿ ಜಾರಿಗೆ ತಗೊಳ್ಬೇಕು. ಮಿಕ್ಸಿ ಜಾರ್ ತೊಗೊಂಡು ನಾವು ಸ್ವಲ್ಪ ಅದಕ್ಕೆ ಹಲಸಿನ ಹಣ್ಣು ಹೆಚ್ಚಿಟ್ಕೊಂಡಿದ್ದೇವಲ್ವ, ಅದನ್ನು ನಾವು ಜಾಕ್ ಫ್ರೂಟ್ ಇದೆಯಲ್ವ, ಅದನ್ನು ಹಚ್ಚಿಟ್ಕೊಂಡಿದ್ದನ್ನು ಸ್ವಲ್ಪ ಹಾಕಬೇಕು. ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿರ್ತೇವಲ್ವ, ಒಂದು 2 ಅವರ್ಸ್ ಮೊದಲೇ ನೀವು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ, ದೋಸೆ ಅಕ್ಕಿಯನ್ನು. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ಸ್ವಲ್ಪ ಹಲಸಿನ ಹಣ್ಣಿನ ಇದು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲವನ್ನು ನೀವು ಹಾಗೇ ತುರಿದು ಇದು ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನು ನೀರು ಮಾಡ್ಕೊಂಡು ಮಾಡಿದರೆ ತುಂಬ ತೆಳ್ಳಗಾಗಿಬಿಡುತ್ತೆ. ಅದಕ್ಕೆ ನಾವು ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಅಂದರೆ ಬೆಲ್ಲವನ್ನು ಮಿಕ್ಸಿಗೆ ಹಾಕಿಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂದ್ಕೊಂಡು ನಾವು ಹೀಗೆ ಮಾಡೋದು. ಸ್ವಲ್ಪ ರುಚಿಗೆ ಮಾತ್ರ ಸ್ವಲ್ಪ ರುಚಿಗೆ ಬರಲಿಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ನಾವು. ನೀವು ಎಷ್ಟು ಅಕ್ಕಿ ನೆನೆಸ್ಕೊಂಡಿದ್ದಾರೆ, ಎಷ್ಟು ಹಲಸಿನ ಹಣ್ಣಿದೆ ಎಲ್ಲವನ್ನು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪವೇ ಇರಬೇಕು. ಆ ಥರ ದಪ್ಪವಾಗಿ ನೈಸಾಗಿ ಬೀಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ದೊಡ್ಡದೊಂದು ಬಾಳೆ ಎಲೆಯನ್ನು ಇಡ್ಲಿ ಪಾತ್ರೆಗೆ ಹಾಕಿ ಚೆನ್ನಾಗಿ ನಾನು ಅದನ್ನು ಎಲ್ಲ ಕಡೆ ಹರಡುವಾಗಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡದು ಬಾಳೆ ಎಲೆಯನ್ನು, ಇನ್ನು ಚಿಕ್ಕ ಬಾಳೆ ಎಲೆ, ಒಂದು ತಿಂಡಿ ತಿಂತೇವಲ್ಲ ಆ ಥರ ಒಂದು ಬಾಳೆ ಎಲೆಯಲ್ಲಿ ಒಂದು ಸೌಟಾಗುವಷ್ಟು ಈ ಒಂದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಬಾಳೆ ಎಲೆಲ್ಲ ಒರೆಸ್ಕೊಂಡು ಬಾಡಿಸ್ಕೊಂಡ್ಬಿಟ್ಟು ಆದ ನಂತರ ಇದನ್ನು ಅದರಲ್ಲೇ ಹಾಕಿಬಿಟ್ಟು ಸುಮ್ಮನೆ ಒಂದು ಸೌಟ್ ಹಾಕಿಬಿಟ್ಟು ಮಡಚಿದ್ರೆ ಆಯಿತು. ಇದೇನು ಮಾಡಲಿಕ್ಕಿಲ್ಲ, ಇಷ್ಟೇ ಮಾಡಿಬಿಟ್ಟು ಮಡಚಿ ಇಡ್ಲಿ ಪಾತ್ರೆ ಮೇಲೆ ನಿಧಾನವಾಗಿ ಇಡ್ತಾ ಬರಬೇಕು. ಇದು ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟವೇ ಆಗುತ್ತೆ. ಈ ಥರ ಇಡ್ತಾ ಬರಬೇಕು ನೋಡಿ. ಈ ಥರ ಇಡ್ತಾ ಬರ್ತಾ ಫುಲ್ ಹಾಗೇ ಎಲ್ಲವನ್ನು ಹಾಕಬೇಕಾಗುತ್ತೆ ನೀವು. ಇದು ಸ್ವಲ್ಪ ಬೇಯೋದು ಕಷ್ಟ, 1 ಅವರ್ ಆಗುತ್ತೆ. ಇದು ಸುಮ್ಮನೆ ಒಂದು 20 ಮಿನಿಟ್ಸಿಗೆಲ್ಲ ಬೇಯೋದಿಲ್ಲ. ನಾನು ಈಗಲೇ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. 1 ಅವರ್ ಬೇಕು ನಿಮಗೆ. ಗ್ಯಾಸಲ್ಲೇ ಕೂಡ 1 ಅವರ್ ಬೇಕು. ಗ್ಯಾಸ್ ತುಂಬ ಬೇಕಾಗುತ್ತೆ, ಬೇಗ ಬೇಯೋದು. ಕೆಲವ್ರ ಮನೆಯಲ್ಲಂತೂ ಅದು ಬೇಗ ಬೇಯೋದೇ ಇಲ್ಲ. ಆ ಥರ ಒಂದು ಶಾಸ್ತ್ರ ಕೂಡ ಇದೆ ಹಲಸಿನ ಹಣ್ಣಿಂದು. ಹಾಗಾಗಿ ಈ ಥರ ನಾವು ಇದನ್ನು ಚೆನ್ನಾಗಿ ಬೆಂದಿತ್ತು, ಸೂಪರಾದ ಟೇಸ್ಟ್ ಕೂಡ ಬಂದಿತ್ತು. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು, ಸ್ವೀಟ್ ಇದು ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ ನಂತರ ಚೆನ್ನಾಗಿ ಬೇಯಬೇಕು. 1 ಅವರ್ ಬೇಯಬೇಕಿದು. 1 ಅವರ್ ಆದ ನಂತರ ನೀವು ಇದನ್ನು ಓಪನ್ ಮಾಡಿ ನೋಡ್ಬೋದು. ಚೆನ್ನಾಗಾಗುತ್ತೆ, ಸೂಪರಾಗಿರುತ್ತೆ. ಇದಕ್ಕೆ ನೀವು ತುಪ್ಪ ಹಾಕಿ ಸರ್ವ್ ಮಾಡ್ಬೋದು. ಇದರೊಟ್ಟಿಗೆ ಖಾರ ಬೇಕಂದ್ರೆ ಪತ್ರೊಡೆ ನಮಗೆ ಕಾಂಬಿನೇಷನ್ನು. ಹಲಸಿನ ಹಣ್ಣಿಂದು ಗಟ್ಟಿ ಮತ್ತು ಪತ್ರೊಡೆಯನ್ನು ಮಾಡ್ತೇವೆ ಕಾಂಬಿನೇಷನ್ನಾಗಿ. ಹಾಗಾಗಿ ನಾನಿವತ್ತು ಒಂದನೇ ಮಾಡಿದ್ದು. ಸ್ವಲ್ಪ ಹಲಸಿನ ಹಣ್ಣಿತ್ತು ಅಂತ ನೋಡೋಣ. ಇಲ್ಲಿ ಕೆಸು ಸೊಪ್ಪು ಸಿಕ್ಕೋದು ಕಷ್ಟ ಅಲ್ವ ಬೆಂಗಳೂರಲ್ಲಿ, ಹಾಗಾಗಿ ನಾನು ಸ್ವಲ್ಪವನ್ನೇ ಮಾಡಿದ್ದೇನೆ, ಹೇಗಾಗುತ್ತೆ ನೋಡುವ ಅಂತ. ತುಂಬ ಚೆನ್ನಾಗಾಗಿತ್ತು ನೋಡಿ, ಸೂಪರಾಗಿ ಬೆಂದಿದೆ, ಚೆನ್ನಾಗಾಗಿದೆ ನೋಡಿ. ಇದನ್ನು ನೀವು ತುಪ್ಪ ಹಾಕಿ ಸರ್ವ್ ಮಾಡಿ ತಿನ್ಬೋದು. ಎಷ್ಟು ರುಚಿಯಾಗಿದೆ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ನಾನು ಇದಕ್ಕೆ ಗಟ್ಟಿ ಬೆಲ್ಲವನ್ನು ಹಾಕಿದ್ದೇನೆ. ನೀವು ಮನೆಯಲ್ಲಿ ನಿಮ್ಮ ಹತ್ರ ಇದ್ದ ಬೆಲ್ಲ ಕೂಡ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನೀವು ತುಪ್ಪ ಹಾಕಿ ಸರ್ವ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ತಿನ್ನೋರಿಗೆ ಇದು ತುಂಬ ಟೇಸ್ಟ್ ಕೂಡ ಹೌದು. ಹಲಸಿನ ಹಣ್ಣಿನ ಪರಿಮಳ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ಥರ ಒಂದು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡಿ ಕಡುಬನ್ನು ಮಾಡೋದು ಹೇಗೆ ಅಂತ ನೋಡಿದ್ರಲ್ವ. ಮನೆಯಲ್ಲಿ ನೀವು ಇಲ್ಲಿ ಬೆಂಗಳೂರಲ್ಲಿ ಯಾವಾಗ ಕೂಡ ಹಲಸಿನ ಹಣ್ಣು ಸಿಗುತ್ತೆ ಅಲ್ವ, ಸ್ವಲ್ಪವೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಒಂದು ಇಷ್ಟ ಆದಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ನನ್ನ ಈ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.